ಪವರ್ ಕೆಫೆಯಲ್ಲಿ ಮೊದಲ ಸ್ಟೋರಿ. ಚಿತ್ರದುರ್ಗದ ಹಿರಿಯೂರು ಬಳಿ ನಿನ್ನೆ ಆದಂತಹ ಖಾಸಗಿ ಬಸ್ನ ದುರಂತ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಟೈನರ್ ಲಾರಿ ಚಾಲಕನೂ ಸೇರಿದಂತೆ ಟೋಟಲ್ 6 ಮಂದಿ ಪ್ರಯಾಣಿಕರು ಸಜೀವ ದಹನವಾಗಿದ್ದಾರೆ. ಗುರುತೇ ಸಿಗದಷ್ಟು ಸುಟ್ಟು ಕರಕಲಾಗಿದ್ದಾವೆ ಮೃತದೇಹಗಳು. ಈಗ DNA ಪರೀಕ್ಷೆಯನ್ನ ಮಾಡುವ ಮೂಲಕ ಗುರುತು ಪತ್ತೆ ಹಚ್ಚೋದಕ್ಕೆ ಮೂಳೆಗಳ ಸ್ಯಾಂಪಲ್ ಅನ್ನು ಕೂಡ ಕಲೆಕ್ಟ್ ಮಾಡಿ FSL ಕಳಿಸಲಾಗಿದೆ. ಸದ್ಯ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಯಲ್ಲಿದ್ದಾವೆ ಮೃತದೇಹಗಳು. DNA ಫಲಿತಾಂಶ ಆಧರಿಸಿ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡೋ ಸಾಧ್ಯತೆ ಇದೆ. ಆದರೆ ಮೃತರ ಮನೆಗಳಲ್ಲಿ ನೀರವ ಮೌನ ಆವರಿಸಿದೆ. ತಮ್ಮ ಮಕ್ಕಳನ್ನು ಕಳ್ಕೊಂಡು ಆಕ್ರಂದಿಸ್ತಾ ಇದ್ದಾರೆ. ಖಾಸಗಿ ಬಸ್ ದುರಂತದಲ್ಲಿ ಜೀವದ ಗೆಳತಿಗರ ದಾರುಣ ಅಂತ್ಯ ಕಂಡಿದೆ. KR ಪೇಟೆಯ ನವ್ಯ, ಚನ್ನರಾಯಪಟ್ಟಣದ ಮಾನಸ ಇಬ್ಬರು ಸಾವನ್ನಪ್ಪಿದ್ದಾರೆ. ಭಟ್ಕಳದ ರಶ್ಮಿ ಮಹಾಲೆ, ಬಿಂದು ಮತ್ತು ಬಿಂದು ಪುತ್ರಿ ಕ್ರಿಯಾ ಸಾವನ್ನಪ್ಪಿರೋದು. ಏಪ್ರಿಲ್ 28ಕ್ಕೆ ನವ್ಯ ಅವರ ಮದುವೆ ಫಿಕ್ಸ್ ಆಗಿತ್ತು. ರಶ್ಮಿಗೂ ನಿಶ್ಚಿತಾರ್ಥ ಆಗಿತ್ತು. ಹಾಸನದ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದಿದ್ರು ಇಬ್ಬರು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಬ್ಯಾಚುಲರ್ ಪಾರ್ಟಿಗಂತ ಹೋಗ್ತಾ ಇದ್ದಂತಹ ತಾಯಿ ಬಿಂದು ಮತ್ತು ಮಗ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ನಾನು ಹೇಳಿದ್ದೇನೆ ನೆನೆ, ಈ ದುರಂತದಲ್ಲಿ ಬದುಕುಳಿದವರ ಮತ್ತು ಸಾವನ್ನಪ್ಪಿದವರ ಒಬ್ಬೊಬ್ಬರ ಕಥೆಯೂ ಕೂಡ ವಿಭಿನ್ನವಾಗಿದೆ. ಒಂದು ಕಡೆ ಲಾಂಗ್ ಹಾಲಿಡೇ ಅಂತ ಟ್ರಿಪ್ ಹೋಗೋರಿದ್ರು, ಮತ್ತೊಂದು ಕಡೆ ಬ್ಯಾಚುಲರ್ ಪಾರ್ಟಿಗಂತ ಹೋಗ್ತಾ ಇದ್ರು, ಮತ್ತೊಂದು ಕಡೆ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ರು. ನಿಶ್ಚಿತಾರ್ಥ ಆಗಿತ್ತು, ಮತ್ತೊಬ್ಬರಿಗೆ ನಿಶ್ಚಿತಾರ್ಥ ಆಗೋದಕ್ಕಿತ್ತು, ಮದುವೆ ಆಗೋದಕ್ಕಿತ್ತು ಇನ್ನು ಸ್ವಲ್ಪ ದಿನದಲ್ಲಿ. ತಾಯಿ ಮಗು ಇದ್ದರು. ಎಲ್ಲರೂ ಸುಟ್ಟು ಕರಕಲಾಗಿದ್ದಾರೆ. ಟೋಟಲ್ 6 ಮಂದಿ ಇಲ್ಲಿ ತನಕ, ಟಿಪ್ಪರ್ನ ಚಾಲಕನೂ ಸೇರಿ. ಇವತ್ತು ಬೆಳಗ್ಗೆ ನಡೆದಿರುವಂಥ ಆಕ್ಸಿಡೆಂಟ್ನಲ್ಲಿ 5 ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ ಮತ್ತು ಒಂದು ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಈ ಬಸ್ನಲ್ಲಿ ಪ್ರಯಾಣಿಸ್ತಿರುವಂಥ ಪ್ರಯಾಣಿಕರಲ್ಲಿ ನಮಗೆ ಬಿಂದು ಮತ್ತು ಬಿಂದು ಅವರ ಮಗು ಗ್ರೇಯ, ಮಾನಸ, ನವ್ಯ ಮತ್ತು ರಶ್ಮಿ, ಇವರು 4 ಜನ ಪ್ಲಸ್ ಮಗು ಗ್ರೇಯ. ಇವರು ನಮಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಸೊ ಇವಾಗ ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ 4 ಅಡಲ್ಟ್ ಬಾಡಿ ಮತ್ತು 1 ಮಗುದು ಬಾಡಿ ಇದೆ. ಸೊ ಅವರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ ಬಸ್ನಲ್ಲಿ 4 ಜನ ಅಡಲ್ಟ್ಸ್ ಮತ್ತು ಒಬ್ಬ ಚೈಲ್ಡ್ ಮೃತಪಟ್ಟಿದ್ದಾರೆ. ಲಾರಿನಲ್ಲಿ ಒಂದು ಲಾರಿ ಡ್ರೈವರ್ ಮೃತಪಟ್ಟಿದ್ದಾರೆ. ಅವರದ್ದು ದೇಹ ರಿಕವರಿ ಮಾಡಿದ್ವಿ. ಇವತ್ತು ಬೆಳಗ್ಗೆ ನಡೆದಿರುವಂಥ ಆಕ್ಸಿಡೆಂಟ್ನಲ್ಲಿ 5 ಮೃತದೇಹಗಳು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿ. ಹೇಮಂತ್, ಈಗ ಮೃತಪಟ್ಟವರ ಗುರುತು ಪತ್ತೆ ಹಚ್ಚಲಾಗಿದೆ. ಈಗ DNA ಪರೀಕ್ಷೆ ಮಾಡೋ ಮೂಲಕ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಬೇಕು. ಈ ಪ್ರಕ್ರಿಯೆ ಹೇಗೆ ಆಗ್ತಾ ಇದೆ ಈಗ? ಏನಂತಂದ್ರೆ ನಿನ್ನೆ ಏನು ಗೊರ್ಲಡ್ಕ ಗ್ರಾಮದಲ್ಲಿ ನಡೆದಂತ ಏನು ಕಂಟೈನರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ 6 ಜನ ಸಜೀವವಾಗಿ ಏನು ದಹನ ಹೊಂದಿದ್ರು. ಇವ್ರನ್ನ ಸದ್ಯ ಏನು ಅವರ ಕುಟುಂಬಸ್ಥರಿಗೆ ಶವಗಳನ್ನ ಹಸ್ತಾಂತರ ಮಾಡೋದೇ ಇಲ್ಲಿ ಒಂದು ಸವಾಲಾಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನು ಐಡೆಂಟಿಫಿಕೇಶನ್ಗೆ ಸಿಗದಲೇ ಇರೋ ರೀತಿಯಾಗಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರೋದ್ರಿಂದಾಗಿ ಯಾರದ್ದು ಯಾವ ಬಾಡಿ ಅನ್ನುವಂಥದ್ದೇ ಈವರೆಗೂ ಕೂಡ ಚಿತ್ರದುರ್ಗ ಜಿಲ್ಲಾ ಪೊಲೀಸರಿಗೆ ಪ್ರಶ್ನೆ ಆಗಿರುವಂತದ್ದು. ಒಂದ್ ಕಡೆ ಪೋಷಕರು ಬಂದು ಐಡೆಂಟಿಫಿಕೇಶನ್ ಮಾಡಿದ್ರು ಕೂಡ ಅಲ್ಲಿ ಸವಾಲುಗಳೇ ಎದುರಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಏನು ಬೆಂಗಳೂರಿನ ಇಬ್ಬರು ಸಾಫ್ಟ್ವೇರ್ ಉದ್ಯಮಿಗಳಿದ್ರು, ರಶ್ಮಿ ಮತ್ತೆ ನವ್ಯ ಅಂತ ಹೇಳಿ. ಇವರಿಬ್ರು ಕೂಡ ಸ್ನೇಹಿತರಾಗಿದ್ದಂಥವ್ರು. ಇಬ್ರು ಕೂಡ ಡಾಲರ್ ಅನ್ನ ಅವರು ಹಾಕೊಂತ ಇದ್ದಂತ ಸರಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂತ ಇದ್ರು ಅಂತ ಹೇಳಿ ಅವ್ರ ತಂದೆಯವರು ಹೇಳ್ತಾ ಇರುವಂತದ್ದು. ಆ ಒಂದ್ ನಿಟ್ಟಿನಲ್ಲಿ ನಿಜಕ್ಕೂ ಅವರದೇನ ಬಾಡಿ ಅನ್ನುವಂಥದ್ದು ಕೂಡ ಕನ್ಫ್ಯೂಷನ್ ಇರುವಂತದ್ದು. ಈ ರೀತಿಯಾಗಿ ಏನು ಬ್ಯಾಚುಲರ್ ಪಾರ್ಟಿಗೆ ಹೋಗ್ತಿದ್ದಂತ ತಾಯಿ ರಶ್ಮಿ ಬಿಂದು ಮಗ ಕ್ರಿಯಾ ಇಬ್ರು ಕೂಡ ಸಾವನ್ನಪ್ಪಿರುವಂತದ್ದು. ಇಲ್ಲಿ ಶವಗಳನ್ನ ಹಸ್ತಾಂತರ ಮಾಡ್ಲಿಕ್ಕೆ ಬಹಳಷ್ಟು ಒಂದಷ್ಟು ಸವಾಲುಗಳು ಎದುರಾಗ್ತಾ ಇರುವಂತದ್ದು ಜಿಲ್ಲಾ ಪೊಲೀಸರಿಗೆ. ಆ ಒಂದ್ ನಿಟ್ಟಿನಲ್ಲಿ ಈಗ ಸದ್ಯ DNA ಮೊರೆ ಹೋಗ್ಬೇಕು ಅಂತ ಹೇಳಿ ಏನು ಜಿಲ್ಲಾ ಪೊಲೀಸರು ಒಂದಷ್ಟು ಮೂಳೆಗಳ ಸ್ಯಾಂಪಲ್ ಅನ್ನು ಕೂಡ ತಗೊಂಡಿರುವಂತದ್ದು. ಯಾಕಂತಂದ್ರೆ ಸಂಪೂರ್ಣವಾಗಿ ರಕ್ತ
ಹೋಗಿರೋದ್ರಿಂದ ಏನು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿರುವಂತ ಸಂದರ್ಭದಲ್ಲಿ ಬಾಡಿಯಲ್ಲಿ ರಕ್ತ ಸಿಗದಲೇ ಇರೋದ್ರಿಂದ ಮೂಳೆಗಳ ಮೊರೆ ಹೋಗುವಂತ ಕೆಲಸವನ್ನ DNA ಸ್ಯಾಂಪಲ್ ತಗೊಳ್ಳಿಕ್ಕೆ ಏನು ಜಿಲ್ಲಾ ಪೊಲೀಸರು ನಿರ್ಧಾರ ಮಾಡಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಸದ್ಯ DNA ಸ್ಯಾಂಪಲ್ಗೆ ಹೋದಂತಹ ಸಂದರ್ಭದಲ್ಲಿ ಸುಮಾರು 4 ದಿನಗಳ ಕಾಲ ಈ ಒಂದು ಪ್ರೋಸೆಸ್ ಹಿಡಿಯುತ್ತೆ ಅಂತ ಹೇಳಲಾಗ್ತಾ ಇರೋಂಥದ್ದು. ಇನ್ನು 4 ದಿನಗಳು ಈ ಒಂದು ಶವಗಳನ್ನ ಹಸ್ತಾಂತರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಾದ ಬಳಿಕವೂ ಅಷ್ಟೇ, ಏನು DNA ರಿಪೋರ್ಟ್ ಬಂದ ಬಳಿಕವೂ ಅಷ್ಟೇ ಶವಗಳನ್ನ ಹಸ್ತಾಂತರ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಲಾಗ್ತಾ ಇರೋದು. ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ರೀತಿಯ ಏನು ಕತೆ ಇರುವಂತದ್ದು. ಒಂದ್ ಕಡೆ ರಶ್ಮಿ ಮತ್ತೆ ಏನು ಅವ್ರಿಗೆ ನಿಶ್ಚಿತಾರ್ಥ ಆಗಿತ್ತು ಅನ್ನುವಂಥದ್ದು, ನವ್ಯ ಅವ್ರಿಗೆ ಮುಂದಿನ ತಿಂಗಳು ಮದುವೆ ಫಿಕ್ಸ್ ಆಗಿತ್ತು ಅನ್ನುವಂಥದ್ದು. ಮತ್ತೆ ಎಲ್ರೂ ಕೂಡ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಏನು ಒಂದು ಕಾರ್ಯಕ್ರಮಗಳು ಫಿಕ್ಸ್ ಆಗಿದ್ವು ಅಥವಾ ಬ್ಯಾಚುಲರ್ ಪಾರ್ಟಿಗೆ ಹೋಗ್ತಾ ಇದ್ರು ಅನ್ನೋಂಥ ಕಥೆಗಳಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನು ಕಂಟೈನರ್ ಲಾರಿಯ ಚಾಲಕನಿಂದ ಮಾಡಿದ ಎಡವಟ್ಟಿನಿಂದ ಇವತ್ತು 6 ಜನರು ಕೂಡ ಸಜೀವ ದಹನ ಹೊಂದಿರುವಂತದ್ದು. ಅದು ಯಾವ ಮಟ್ಟಿಗೆ ಅಂದ್ರೆ ಯಾವ ಗುರ್ತೇ ಸಿಗದೇ ಇರೋ ರೀತಿಯಾಗಿ ಸುಟ್ಟು ಕರಕಲಾಗಿರುವಂತದ್ದು. ಶರತ್, ಹೇಮಂತ್, ಡೀಟೇಲ್ಸ್ಗಾಗಿ